ಆರಂಭದಲ್ಲೇ ರೈತರಿಗೆ ಬಿಗ್ ಶಾಕ್ ಎದುರಾಗಿದೆ. ಮಹಾರಾಷ್ಟ್ರದಿಂದ ನಕಲಿ ಗೊಬ್ಬರ ಸರಬರಾಜು ಆಗ್ತಾ ಇದೆ. ನಕಲಿ ಗೊಬ್ಬರ ಸರಬರಾಜು ಮಾಡೋ ಜಾಲ ಪತ್ತೆಯಾಗಿದೆ. ಬಿತ್ತನೆಗೆ ಅಂತ ರೈತರು ಎಲ್ಲಾ ರೀತಿ ತಯಾರಿ ಮಾಡಿಕೊಳ್ತಾ ಇರ್ತಾರೆ. ಬಿತ್ತನೆ ಬೀಜ, ರಸಗೊಬ್ಬರ ಇದೆಲ್ಲವನ್ನು ಕೂಡ. ಆದ್ರೀಗ ಮಹಾರಾಷ್ಟ್ರದಿಂದ ನಕಲಿ ಗೊಬ್ಬರ ಸರಬರಾಜು ಆಗ್ತಾ ಇದೆ ಅನ್ನೋದು ಗೊತ್ತಾಗಿದೆ. ನಕಲಿ ಗೊಬ್ಬರ ಸರಬರಾಜು ಮಾಡ್ತಾ ಇದ್ದ ಜಾಲವನ್ನ ಪತ್ತೆ ಹಚ್ಚಲಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಕಲಿ ಗೊಬ್ಬರದ ಹಾವಳಿ ಹೆಚ್ಚಾಗಿದೆ. ನಕಲಿ ಗೊಬ್ಬರ ತುಂಬಿದ್ದ ವಾಹನ ಹಿಡಿದಿದ್ದಾರೆ ಕೃಷಿ ಅಧಿಕಾರಿ. ಸಿವಿಕೇರಿ ಗ್ರಾಮಕ್ಕೆ ಬಂದಿದ್ದಂತ ಮಹಾರಾಷ್ಟ್ರದ ಲಾರಿ ಇದು ಕೊನೆಗೂ ಪತ್ತೆಯಾಗಿದೆ. ಇದೇ ರೀತಿಯಾಗಿ ಎಲ್ಲೆಲ್ಲಿ ಮಹಾರಾಷ್ಟ್ರದಿಂದ ಬೇರೆ ಬೇರೆ ಕಡೆಗೆ ನಕಲಿ ಗೊಬ್ಬರ ಸರಬರಾಜು ಆಗ್ತಾ ಇದೆ ಅನ್ನೋದು ಗೊತ್ತಾಗಬೇಕಿದೆ. ಅಂದ್ರೆ ನೋಡಿ, ರೈತರು ಬೆಳೆ ಬೆಳೆಯೋದಕ್ಕೆ ಅಂತ ರಸಗೊಬ್ಬರ, ಬಿತ್ತನೆ ಬೀಜವನ್ನ ಎಲ್ಲಾ ಕಡೆ ಕೂಡ ತೆಗೆದುಕೊಳ್ತಾ ಇರ್ತಾರೆ. ಅಂದ್ರೆ ಕೃಷಿ ಮಾರುಕಟ್ಟೆಗೆ ಹೋಗಿ ತೆಗೆದುಕೊಳ್ತಾರೆ. ಬಟ್ ಅದು ಎಲ್ಲಿಂದ ಬರುತ್ತೆ, ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತಾಗೋದಿಲ್ಲ. ಅವರು ಬಿತ್ತನೆ ಮಾಡಿದ ನಂತರ ಆ ಬೀಜ ಮೊಳಕೆ ಒಡಿಲಿಲ್ಲ ಅಂತ ಅಂದ್ರೆ ಆಗ ಗೊತ್ತಾಗುತ್ತೆ ನಕಲಿ ಬಿತ್ತನೆ ಬೀಜ ಅಂತ. ರಸಗೊಬ್ಬರ ಆದ್ರೂ ಅಷ್ಟೇನೆ, ರಸಗೊಬ್ಬರ ಬಳಸೋದೆ ಬಿತ್ತನೆ ಬೀಜಗಳು ಚೆನ್ನಾಗಿ ಬರಲಿ ಅಂತೇಳಿ, ಅಂದ್ರೆ ಬೇಗ ಬೆಳೆ ಬೆಳೀಲಿ ಅಂತ. ಆದ್ರೆ ಇವೆಲ್ಲವೂ ಕೂಡ ನಕಲಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಇನ್ನೂ ಎಲ್ಲೆಲ್ಲಿ ಸರಬರಾಜು ಮಾಡ್ತಾ ಇದ್ದಾರೆ ಅದನ್ನ ಪತ್ತೆ ಹಚ್ಚಬೇಕಿದೆ. ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಒಂದು ಲಾರಿ ಪತ್ತೆಯಾಗಿದೆ. ನೋಡಿ, ಮಹಾರಾಷ್ಟ್ರದಿಂದ ನಮ್ಮ ರಾಜ್ಯಕ್ಕೆ ಈ ರೀತಿಯಾಗಿ ಸಿಮಿಕೇರಿ ಗ್ರಾಮಕ್ಕೆ ಬಂದಿದ್ದಂತ ಮಹಾರಾಷ್ಟ್ರದ ಲಾರಿ ಇದು. ಕೃಷಿ ಅಧಿಕಾರಿ ಪತ್ತೆ ಹಚ್ಚಿದ್ದಾರೆ. ಈ ಗೊಬ್ಬರದಲ್ಲಿ ಏನೂ ಇರೋದಿಲ್ಲ. ಅಂದ್ರೆ ರಾಸಾಯನಿಕ ಅಥವಾ ರಸ ಗೊಬ್ಬರ ಅಂತ ಬಂದಾಗ ಅದನ್ನ ಬೆಳೆಗಳಿಗೆ ಏನಕ್ಕಪ್ಪ ಅಂತಂದ್ರೆ, ಒಂದು ಕೀಟಗಳ ಬಾಧೆ ಇರಬಾರ್ದು, ಮತ್ತೊಂದು ಏನಂದ್ರೆ ಅವ್ರು ಬಿತ್ತಿದಂತ ಬೀಜ ಬೇಗ ಬೆಳೆ ಕೊಡ್ಲಿ ಅನ್ನುವಂಥ ಕಾರಣಕ್ಕೆ. ಬಟ್ ಇದು ನಕಲಿ ಗೊಬ್ಬರ ಅನ್ನೋದು ಗೊತ್ತಾಗಿದೆ. ಗೊಬ್ಬರ ಗಾಡಿ ಕಂಪಲ್ಸರಿ ಚೆಕ್ ಮಾಡಕ್ಕೆ ಯಾರು ಎಲ್ಲಿ ಹೋಗ್ತದೆ, ಇನ್ವಾಯ್ಸ್ ಕರೆಕ್ಟ್ ಐತೋ ಇಲ್ಲ. ಯಾಕಂದ್ರೆ ಬೇಕಾದ ಚಾನ್ಸ್ ಫ್ರಮ್ ತಮಿಳ್ನಾಡಿನಿಂದ ಮೇಜರ್ ಹೆಚ್ಚಿಗೆ ಅಲ್ಲಿಂದ ಇದೇನು ಗೊಬ್ಬರ ಅಂದ್ರೆ ಇದೇನು ಸರ್, ಅದಕ್ಕೆ ಸಂಬಂಧ ಅದು ಇನ್ವಾಯ್ಸ್ ಒಳಗೆ ಆರ್ಗ್ಯಾನಿಕ್ ಅಂತ ಸಿಗೋಲ್ತಾಗಿದ್ರೆ ಹೆಂಗೆ ಪಬ್ಲಿಕ್ಕಿಗೆ ಅವೇರ್ನೆಸ್ ಹೆಂಗೆ ಕ್ರಿಯೇಟ್ ಮಾಡ್ತೀರಿ? ಪಂಡ್ರಾಪುರ ಲೋಡಿಂಗ್ ಎಲ್ಲಿ ಮಾಡ್ರಿ? ಪಂಡ್ರಾಪುರ ಸರ್. ಮತ್ತು ಅವ್ರಿಗೆ ಎಲ್ಲಿಂದ ಎಲ್ಲಿಗೆ ಕಳ್ಸಕತ್ತಿದ್ರು? ಅಲ್ಲಿಂದ ಇಲ್ಲಿಗೆ ಯಾರು ಕಳ್ಸಕತ್ತಿಲ್ಲ ಲೈನ್ ಸರ್? ಅಂತ ಹೇಳಿ ಅವ್ರಿಗೆ ತಗೊಂಡ್ರಿ. ಯಾರು? ಅಲ್ಲಿ ಏನ್ ರಸಗೊಬ್ಬರ ಇದಾವಲ್ವಾ, ಈ ರಸಗೊಬ್ಬರ ಒಂದು ವಾಸನೆಯನ್ನು ಕೊಡ್ತದೆ. ನಮ್ಗೆ ಕೈಲಿ ತಿಕ್ಕಿದಾಗ ವಾಸನೆ ಕೊಡ್ತದೆ. ಇದು ಆಗ್ತಿರೋ ವಾಸನೆ ಏನು ಬರ್ತಿಲ್ಲ. ಅಂದ್ರೆ ನಕಲಿ ರಸಗೊಬ್ಬರ ಅನ್ನೋದು ನಮ್ಗೆ ಕಂಡೇ ಬರ್ತದೆ. ಅದನ್ನ ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಅದ್ರಲ್ಲಿ ಏನ್ ಅಂಶ ಇದೆ ಅನ್ನೋದನ್ನ ನಾವು ಸಾಬೀತುಪಡಿಸಬೇಕಾಗುತ್ತೆ. ಸಾಬೀತುಪಡಿಸಿದ ನಂತರ ಮುಂದಿನ ಒಂದು ಕಾನೂನಾತ್ಮಕ ಕ್ರಮನ ನಾವು ಕೈಗೊಳ್ಳೋದಕ್ಕೆ ಮುಂದಿನ ನಾವು ಕ್ರಮ ವಹಿಸ್ತೀವಿ. ವೆಹಿಕಲ್ ನಲ್ಲಿ ಏನೇನಿದೆ ಅದರಲ್ಲಿ? ಅಂದ್ರೆ ಅದು ಅಂದ್ರೆ ನಕಲಿ ರಸಗೊಬ್ಬರ ಅಂತ ನಾವು ಹೇಳ್ಬಹುದು. ಅದ್ರಲ್ಲಿ ಏನಿದೆ ಅನ್ನೋದನ್ನ ನಾವು ಲ್ಯಾಬ್ ಮುಖಾಂತರ ತಗೋಬೇಕು. ಲೇಬಲ್ ಇಲ್ಲ ಮತ್ತು ಕಂಟೆಂಟ್ ಇಲ್ಲ, ಅದು ಗೊಬ್ಬರ ಅಂತ ಎಲ್ಲೂ ನಮೂದಾಗಿಲ್ಲ. ಹಾಗಾಗಿ ಅದನ್ನ ನಾವು ಲ್ಯಾಬ್ ಮುಖಾಂತರ ಏನ್ ಕಂಟೆಂಟ್ ಇದೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಎಷ್ಟಿದೆ ಅನ್ನೋದನ್ನ ಲ್ಯಾಬ್ ಮುಖಾಂತರ ತಗೊಂಡು ನಾವು ಮುಂದಿನ ಕ್ರಮ ತಗೋತೀವಿ. ಅಂದ್ರೆ ಇದು ಒಂದು 12 ಟನ್ ಅಥವಾ 240 ಬ್ಯಾಗ್ ಇದೆ. ಅದು ಏನು ಮಹಾರಾಷ್ಟ್ರದ ಒಂದು ಅಂಗಡಿಗೆ ಇದು ಆಗಿರೋದ್ರಿಂದ ಅದು ಅಲ್ಲಿಗೆ ಡಿಲಿವರ್ ಆಗ್ಬೇಕಾಗಿದ್ದ ಮೆಟೀರಿಯಲ್ ಇವತ್ತು ಬಾಗಲಕೋಟೆ ಒಂದು ಸಿಮಿಕೇರಿ ಒಂದು ಅಂಗಡಿಗೆ ಬಂದಿದೆ. ಬಟ್ ಇದು ಅಂಗಡಿ ಯಾರಿಗಂತೂ ಇಲ್ಲ ಆಗದಿರೋದು, ಮತ್ತೆ ಇದನ್ನ ಎಲ್ಲೂ ಇಳಿಸಿಲ್ಲ. ಇಲ್ಲಿ ಅಂಗಡಿ ಅಂದ್ರೆ ಗಾಡಿಯಲ್ಲಿ ಇದ್ದಾಗೆ ನಾವು ಅದನ್ನ ನೋಡಿ ಅದನ್ನ ಮುಂದಿನ ಏನೋ ಆಗದಂಗೆ ತಡೆದಿದ್ದೇವೆ. ಅದನ್ನ ನಾವು ಪೊಲೀಸಿಗೂ ಒಪ್ಪಿಸಿ ಮುಂದಿನ ಒಂದು ಕಾನೂನಾತ್ಮಕ ಕ್ರಮ. ಯಾರ ಅಂಗಡಿಗೆ ಬರ್ತಾ ಇರ್ತೀರಿ ಅಂತ ತನಿಖೆ ಮಾಡಿಸ್ತೀವಿ? ಅಲ್ಲ, ಅದು ಈಗ ಹೇಳಿದ್ರು ತಮ್ಗೆ ಹೇಳದಂಗೆ ಅದು ಮಹಾರಾಷ್ಟ್ರದ ಒಂದು ಅಂಗಡಿಗೆ ಕೊಟ್ಟಿದೆ. ಇದು ಅಲ್ಲಿಂದ ಅದು ಏನಾಗುತ್ತೆ, ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿಗೆ ಆಗ್ಬೇಕಾಗಿದ್ದು ಇಲ್ಲಿಗೆ ಬಂದಿದೆ. ಅಂದ್ರೆ ಇಲ್ಲಿ ಜಾಲ ಅದು ಹಂಗೆ ನಡೆದಿರ್ತದೆ. ಅದನ್ನ ನಾವು ಪತ್ತೆ ಹಚ್ಚಬೇಕಾಗಿದೆ. ಪತ್ತೆ ಹಚ್ಚೋಣ, ಸಿಗ್ತಾರೆ, ಎಲ್ಲೂ ಹೋಗೋದಿಲ್ಲ. ರೈತರಿಗೆ ಈ ತರದ ಅಂದ್ರೆ ಈ ಒಂದು DAP ಗೊಬ್ಬರನ ಅವರು ಗುರುತಾಗತ್ತೆ. ಅಂದ್ರೆ ಅದನ್ನ ವಾಸನೆ ನೋಡ್ತಾರೆ, ಮತ್ತೆ ಅದು ಹರಳಿನ ಸೈಜ್ ಇರ್ತದೆ, ಕಲರ್ ಇರ್ತದೆ. ಒಂದು ಬಿಳಿ ಕಲರ್ ಬರ್ತದೆ, ಕಪ್ ಕಲರ್ ಬರ್ತದೆ. ಆ ಒಂದು ಇದನ್ನ ಅವರು ವಾಸನೆ ನೋಡ್ಕೊಂಡು ತಿಳ್ಕೊತಾರೆ. ಮತ್ತೆ ಪೂರ್ತಿ ಮಣ್ಣೆ ಇತ್ತು ಅಂತಂದ್ರೆ ಕಂಪ್ಲೇಂಟ್ ಮಾಡ್ಬೋದು, ನಮ್ಗೆ ಇದು ತಪ್ಪಿದೆ, ಕಾಂಪ್ಲೆಕ್ಸ್ ಇಲ್ಲ, ಇದು DAP ಇಲ್ಲ ಅಂತ.
ಅದನ್ನ ಸ್ಯಾಂಪಲ್ ಮಾಡಿ ಅದನ್ನ ಸ್ಟಾಪ್ ಸೇಲ್ ಕೊಡ್ತೀವಿ. ಅಂದ್ರೆ ಅಂಗಡಿವರೆಗೆ ಮಾರಾಟ ಮಾಡಬೇಡ್ರಿ, ಇದು ವಿಶ್ಲೇಷಣೆ ಆಗಿ ವರದಿ ಬಂದ್ಮೇಲೆ ಮಾರಾಟ ಮಾಡಿ ಅಂತ ಸ್ಟಾಪ್ ಸೇಲ್ ಕೊಡ್ತೀವಿ 21 ದಿನಕ್ಕೆ. ನಂತರ ರಿಪೋರ್ಟ್ ಬಂದ್ಮೇಲೆ ಅವರು ತಮ್ಮ ವ್ಯಾಪಾರನ ಮುಂದುವರಿಸಬಹುದು. ಸರಿ ಇತ್ತು ಅಂದ್ರೆ, ತಪ್ಪಿತ್ತು ಅಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನಮ್ಮಲ್ಲಿ ಕಾನೂನಾತ್ಮಕವಾಗಿ ಕ್ರಮ ವಹಿಸ್ತಾ ಇದ್ದೀವಿ ನಾವು. ಹಿಂದೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್. ಗುರು, ಈಗಾಗಲೇ ಒಂದಷ್ಟು ನಕಲಿ ಗೊಬ್ಬರಗಳನ್ನ ಸಾಗಿಸ್ತಾ ಇದ್ದಂತ ಒಂದು ಲಾರಿ ಈಗ ಪತ್ತೆಯಾಗಿದೆ. ಫಲವತ್ತಾದ ಬೆಳೆ ಬರಲಿ ಅನ್ನುವಂತ ಕಾರಣಕ್ಕೆ ಗೊಬ್ಬರ ಹಾಕ್ತಾರೆ, ಬಟ್ ಇದು ನಕಲಿ ಅಂತ ಗೊತ್ತಾಗಿದೆ. ಇನ್ನು ಎಲ್ಲೆಲ್ಲಿ ಈ ರೀತಿಯಾಗಿ ಸಾಗಿಸ್ತಾ ಇದ್ದಾರೋ ಏನೋ, ಸದ್ಯ ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ? ಅಶೋಕ, ಖಂಡಿತ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ರಾಜ್ಯದಲ್ಲಿ ಒಂದೆಡೆ ಮುಂಗಾರು ಮಳೆ ಅಬ್ಬರ ಶುರು ಆದ್ರೆ, ಇತ್ತ ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗ ಮುಂಗಾರು ಮಳೆ ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸಾಕಷ್ಟು ರೀತಿ ಮುಂಗಾರು ಮಳೆ ಪ್ರಾರಂಭದಲ್ಲಿ ಒಳ್ಳೆಯ ಒಂದು ರೈತರಿಗೆ ಒಂದು ಸಂತಸವನ್ನ ವ್ಯಕ್ತಪಡಿಸುವ ರೀತಿಯಲ್ಲಿ ಮುಂಗಾರು ಮಳೆ ಶುರುವಾಗಿರುವಂತದ್ದು. ನಿಜಕ್ಕೂ 12 ದಿನಗಳಲ್ಲಿ ಮಳೆ ನಿಂತಿದ್ರೆ, ಆದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ರೈತರು ಮುಂಗಾರು ಮಳೆ ಅಂದ್ರೆ ಈರುಳ್ಳಿ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಈ ರೀತಿಯಾಗಿ ಬಿತ್ತನೆಗೆ ಕಾರ್ಯ ಆರಂಭವಾಗುವಂತ ಈ ಭಾಗದಲ್ಲಿ ಚುರುಕುಗೊಳ್ಳುವಂತ ನಿದರ್ಶನಗಳು ಉಂಟು. ಹೀಗಾಗಿ ರಾಜ್ಯದಲ್ಲಿ ಒಂದೆಡೆ ರಸಗೊಬ್ಬರವನ್ನ ಕೊಳ್ಬೇಕು ಮತ್ತು ಬೀಜಗಳನ್ನ ಕೊಳ್ಳಿಕ್ಕೆ ರೈತರು ಒಂದ್ ಕಡೆ ಶುರು ಮಾಡುವಂತ ಕೆಲಸವನ್ನ ಮಾಡಿದ್ರೆ, ಇತ್ತ ನಕಲಿ ಗೊಬ್ಬರದ ಹಾವಳಿ ಕೂಡ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಪತ್ತೆಯಾಗಿರುವಂತದ್ದು. ಇದು ಬಾಗಲಕೋಟೆ ಜಿಲ್ಲೆಗೆ ಹೇಗೆ ಬತ್ತು, ಇದು ಎಲ್ಲಿಂದ ಬತ್ತು ಅನ್ನುವಂತ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಈಗಾಗಲೇ ಕೃಷಿ ಅಧಿಕಾರಿಗಳು ಕೂಡ ತಿಳಿಸಿರುವಂತದ್ದು, ಮಹಾರಾಷ್ಟ್ರ ಮೂಲದಿಂದ ಪಂಡ್ರಪುರ ಭಾಗದಿಂದ ಈ ಭಾಗಕ್ಕೆ ಟ್ರಾನ್ಸ್ಪೋರ್ಟೇಷನ್ ಆಗಿ ಬಂದಿರುವಂತದ್ದಂತೂ ಈಗಾಗಲೇ ಕೃಷಿ ಅಧಿಕಾರಿಗಳು ಮಂಜುನಾಥ್ ತಿಳಿಸಿರುವಂತದ್ದು. ಅಂದ್ರೆ ಈ ಭಾಗಕ್ಕೆ ಯಾವ ರೀತಿಯಾಗಿ ಬಂತು ಅನ್ನೋದು ಒಂದ್ ಕಡೆ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಅಂದ್ರೆ ಅಲ್ಲಿ ಸೀಮಿಕೇರಿ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಸೀಮಿಕೇರಿಯಲ್ಲಿರ್ತಕ್ಕಂತ ಫರ್ಟಿಲೈಸರ್ಗೆ ಬಂದಿರತಕ್ಕಂಥದ್ದು ಒಂದ್ ಕಡೆ ಶಂಕೆ ವ್ಯಕ್ತವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಕೂಲಂಕುಷವಾಗಿ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಿರುವಂತದ್ದು. ಅಂದ್ರೆ ಈಗಾಗಲೇ ಕಲಾದಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪ್ರಕರಣವನ್ನ ಕೂಡ ದಾಖಲೆ ಮಾಡಿಕೊಂಡಿರುವಂತದ್ದು. ಇದು ಅಧಿಕಾರಿಗಳು ಯಾವ ರೀತಿಯಾಗಿ ಈ ಕ್ರಮವನ್ನ ವಹಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಅಂದ್ರೆ ಮಹಾರಾಷ್ಟ್ರ ಇಲ್ಲಿಂದ ಬಹಳಷ್ಟು ವಾಹನಗಳು ಓಡಾಟವನ್ನ ಮಾಡ್ತವೆ. ಅಂದ್ರೆ ಮಹಾರಾಷ್ಟ್ರದಿಂದ ಹೇಗೆ ಬತ್ತು, ಮಹಾರಾಷ್ಟ್ರದಿಂದ ಇಲ್ಲಿವರೆಗೆ ಕರ್ನಾಟಕಕ್ಕೆ ಯಾವ ರೀತಿಯಾಗಿ ರಫ್ತನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೃಷಿ ಅಧಿಕಾರಿಗಳೇ ಇಲ್ಲಿ ರೈತರಿಗೆ ಒಂದು ಆಘಾತಕಾರಿ ಉಂಟಾಗಿರುವಂತಹ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕಾದದ್ದು ರೈತರು. ಯಾಕಂತಂದ್ರೆ DAP ಗೊಬ್ಬರ ಸುಮಾರು ಈಗಾಗಲೇ 1200-1800ಕ್ಕೂ ಅಧಿಕ ಮಟ್ಟದಲ್ಲಿ ಏರಿಕೆ ಆಗಿರುವಂತದ್ದು. ಅಂದ್ರೆ ಒಂದ್ ಕಡೆ ರೈತರು ಫಲವತ್ತಾದ ಭೂಮಿಯ ಒಂದು ಬೆಳೆಯನ್ನ ಬೆಳೆಯಲಿಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು DAP ಮತ್ತು ಯೂರಿಯಾ ಗೊಬ್ಬರಗಳಿಗೆ ಬಹಳ ಅತಿ ಹೆಚ್ಚು ರೈತರು ಅದನ್ನ ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ಯೂರಿಯಾದ ಗೊಬ್ಬರ ಈರುಳ್ಳಿಗೆ ಬಳಸ್ತಾರೆ ಮತ್ತು DAP ಗೊಬ್ಬರ ಹಂತದಲ್ಲಿ ಇರ್ತಕ್ಕಂತ ಫಲವತ್ತಾದ ಭೂಮಿಗೆ DAP ಗೊಬ್ಬರ ಹಾಕಿದ್ರೆ ಮಾತ್ರ ನಮಗೆ ಫಲವತ್ತಾದ ಬೆಳೆ ಬರುತ್ತೈತೆ ಅನ್ನೋದ್ರೊಳಗೆ ರೈತರು ಒಂದ್ ಕಡೆ ಇದ್ರೆ, ಇಲ್ಲಿ ನಕಲಿ ಗೊಬ್ಬರ ಹಾವಳಿಯ ಒಂದು ಜಾಲ ಪತ್ತೆಯಾಗಿರುವಂತದ್ದು. ಸದ್ಯ ಈಗಾಗಲೇ ಪಂಡ್ರಪುರ ವ್ಯಾಪ್ತಿಯಿಂದ ಕರ್ನಾಟಕಕ್ಕೆ ಹೇಗೆ ಬತ್ತು, ಇದು ಅಂಗಡಿಯವರ ಫರ್ಟಿಲೈಸರ್ಗೆ ಬಂದಿರತಕ್ಕಂತ ಮಾಹಿತಿ ಒಂದ್ ಕಡೆ ನೀಡ್ತಿರುವಂತದ್ದು. ಅಂದ್ರೆ ಸದ್ಯಕ್ಕೆ ಕೃಷಿ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಜಂಟಿ ಸಹಯೋಗದಲ್ಲಿ ತನಿಖೆ ಮಾಡ್ಬೇಕಾಗತ್ತೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವ ಭಾಗದಲ್ಲಿ ಫರ್ಟಿಲೈಸರ್ ಗಳಿಗೆ ಈ ರೀತಿಯಾಗಿ ಅಕ್ರಮವಾಗಿ ಗೊಬ್ಬರವನ್ನ ಸಾಗಾಟ ಮಾಡ್ತಾರೆ, ಆ ಗೊಬ್ಬರ ಸಾಗಾಟ ಮಾಡ್ಲಿಕ್ಕೆ ಯಾರ್ಯಾರು ಇದರಲ್ಲಿ ನಕಲಿ ಗೊಬ್ಬರ ತಯಾರಿಕೆ ಮಾಡುವಂತ ಜಾಲವನ್ನ ಪತ್ತೆ ಮಾಡ್ಲಿಕ್ಕೆ ಅಧಿಕಾರಿಗಳು ಈಗ ಕಾರ್ಯಾಚರಣೆಗೆ ಇರುವಂತದ್ದು. ಸದ್ಯ ಇದು ಯಾವ ಭಾಗದಿಂದ ಬಂದಿದೆ, ಯಾರ ಅಂಗಡಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ FIR ದಾಖಲೆ ಮಾಡಿಕೊಂಡು ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಗುರು ಡೀಟೇಲ್ಸ್ಗೆ. ಮೇಲೆ